ಇವಾಗ ನನಗೆ ನಾವು ಮೂಲತಃ ರೆವಿನ್ಯೂ ವಿಭಾಗದವರ ಆಗಿರೋದ್ರಿಂದ ರೆವಿನ್ಯೂ ಅಧಿಕಾರಿಗಳಾಗಿರೋದ್ರಿಂದ ಈಗ ಆಲ್ರೆಡಿ ತಹಸೀಲ್ದಾರ್ ಆಗಿ ಮೂಡಾ ಕಾರ್ಪೊರೇಷನಲ್ಲೂ ಕೂಡ ಕೆಲಸ ಮಾಡಿರೋದ್ರಿಂದ ಖಾತೆಗಳ ಸಮಸ್ಯೆಗಳನ್ನು ಬಗೆಹರಿಸೋದು ನನಗೇನು ಕಷ್ಟ ಆಗೋದಿಲ್ಲ. ಹಾಗಾಗಿ ಇದರಲ್ಲಿ ಅತ್ಯಂತ ಸರಳೀಕರಣಗೊಳಿಸಿ ನಾಗರಿಕರಿಗೆ ಖಾತೆ ಕಂದಾಯಕ್ಕೆ ಅಲೆದಾಡದೇ ಇರೋ ಥರ ಫಸ್ಟು ಅದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ, ಈಗ ಏನಿದೆ ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ತುರ್ತಾಗಿ ಬಗೆಹರಿಸಿ ಖಾತೆಗೆ ಅಲ್ಲಿದ್ದೇ ಇರೋ ಥರ ಮಾಡುವಂಥ ಜವಾಬ್ದಾರಿ ನಂದು. ಇವಾಗ ನಾನು ಸುಮಾರು 12 ವರ್ಷದಿಂದ ಮೈಸೂರಲ್ಲಿ ಸಾಕಷ್ಟು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಪಕ್ಷಾತೀತವಾಗಿ ನನ್ನ ಮೇಲೆ ಎಲ್ಲೂ ಕೂಡ ಯಾವುದೇ ಆರೋಪ ಇಲ್ಲ. ಈವನ್ ನಾವು ಅಧಿಕಾರಿ ಅಂತ ಬಂದಾಗ ಪ್ರತಿಯೊಂದು ಕುಟುಂಬದ ಬ್ಯಾಕ್ಗ್ರೌಂಡ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲನೂ ಮನೆಯಲ್ಲೇ ಇಟ್ಟು ನಾವು ಸಾರ್ವಜನಿಕ ಅಧಿಕಾರಿಯಾಗಿ ಅಷ್ಟೇ ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತೀವಿ. ಆ ಭರವಸೆ ನನಗಿದೆ. ಮತ್ತು ಈಗ ಆಲ್ರೆಡಿ ಸಾರ್ವಜನಿಕರು ಕೂಡ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದನ್ನು ನೋಡಿದ್ದಾರೆ. ನಮ್ಮದೇನಿದ್ರು ಸಾರ್ವಜನಿಕ ಪರ, ಯಾವುದೇ ಪಕ್ಷಾತೀತ ರಾಜಕಾರಣ ಅನ್ನೋದು ಇಲ್ಲಿ ಬೆರೀಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನಿಷ್ಠೆ ಏನಿದ್ರು ಸಾರ್ವಜನಿಕವಾಗಿ. ಈಗ ನಮ್ಗೆ ಗೊತ್ತಿರುವ ಹಾಗೆ ಪಾಲಿಕೆ ಅಂತ ಹೇಳಿದ್ರೆ ಸಾರ್ವಜನಿಕರು ಕೈ ಜೋಡಿಸೋದ್ರ ಮೂಲಕನೇ ನಾವು ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾವು ಸಾರ್ವಜನಿಕರ ಸಹಭಾಗಿತ್ವವನ್ನು ಸಹ ಜೊತೆಗೆ ತಗೊಂಡು ಸಾಕಷ್ಟು ಅವೇರ್ನೆಸ್ ಮೂಡಿಸೋದ್ರ ಮೂಲಕ ಈ ರೀತಿ ಸಾರ್ವಜನಿಕವಾಗಿ ಕಸವನ್ನು ಹಾಕ್ತಾ ಇರೋ ಥರ ಒಂದು ಸ್ಟ್ರಾಟಜಿಯನ್ನು ಮಾಡಿ ಒಂದು ಸಾಕಷ್ಟು ಕಡಿಮೆಯನ್ನು ಮಾಡಿ ಮುಂದೆ ಕ್ರಮ ತಗೊಳ್ಳೋಣ ಅದಕ್ಕೆಲ್ಲ. ಅದನ್ನು ನಾವು ನೋಡ್ತಾ ಇದ್ದೀವಿ ಪತ್ರಿಕೆ ಮಾಧ್ಯಮಗಳೆಲ್ಲ. ಈಗ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅಂತೂ ಶುರುವಾಗಿದೆ. ಈಗ ನಮ್ಮ ಮುಂದೆ ಇರೋದು ಅದನ್ನು ಆದಷ್ಟು ಶೀಘ್ರವಾಗಿ ಮುಗಿಸಿ ಟ್ರಾಫಿಕ್ಗೆ ತೊಂದರೆ ಆಗದೇ ಇರೋ ಥರ ಪೊಲೀಸವ್ರ ಸಮನ್ವಯತೆಯೊಂದಿಗೆ ಸಾರ್ವಜನಿಕರಿಗೆ ಅನಾನುಕೂಲ ಆಗದೇ ಇರೋ ಥರ ಸ್ಥಳ ಪರಿಶೀಲಿಸ್ಬಿಟ್ಟು ಆ ಥರ ನೆಕ್ ಪಾಯಿಂಟ್ಗಳನ್ನೆಲ್ಲ ಗಮನಿಸ್ಕೊಳ್ಳೋದು. ಈಗ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈಗ ಸಚಿವರ ನೇತೃತ್ವದಲ್ಲೇ ಈ ಕಾರ್ಯಾಚರಣೆ ನಡೀತಾ ಇದೆ. ಈಗ ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಜನಗಳದ್ದೂ ಸಹ ಅವ್ರದ್ದು ಜನ ನಿರ್ವಹಣೆ ಇದೆ. ಅವರಿಗೂ ತೊಂದರೆ ಆಗದೇ ಇರೋ ಹಾಗೆ, ಸಾರ್ವಜನಿಕರಿಗೂ ತೊಂದರೆ ಆಗದೇ ಇರೋ ಥರ ನಾವೆಲ್ಲರೂ ಒಂದು ನಿರ್ಧಾರ ತಗೊಂಡು ಅವರಿಗೆ ಒಂದು ಸ್ಥಳಾಂತರಕ್ಕೆ ಅವಕಾಶವನ್ನು ಕೊಟ್ಟು ಅವರ ದಿನನಿತ್ಯ ಜೀವನದ ಮೇಲೂ ತೊಂದರೆ ಆಗದೇ ಇರೋ ಥರ ಮನವೊಲಿಸಿ ಮೈಸೂರು ನಗರದ ಸೌಂದರ್ಯ ನಗರೀಕರಣಕ್ಕೆ ಏನೆಲ್ಲ ಆಗಬೇಕು ಅದನ್ನು ಎಲ್ಲ ಶಾಸಕರುಗಳ ಜೊತೆ ಚರ್ಚಿಸಿ ಹಂತವಾಗಿ ಕ್ರಮ ತಗೊಳ್ತೀವಿ.